ಹಲೋ ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ದ ಕೇಸ್ ಡೈರಿ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಹಾಗೆ ರಿವ್ಯೂ ಕೂಡ ಮಾಡ್ತಾಯಿದ್ದೀನಿ. ಗಾಯ್ಸ್, ಈ ದ ಕೇಸ್ ಡೈರಿ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗಾಯ್ಸ್, ದ ಕೇಸ್ ಡೈರಿ ಮೂವಿಯಲ್ಲಿ ಅಶೋಕ್ ಡೈರಿ ಅವರು ಕೂಡ ಈ ಮೂವಿಯಲ್ಲಿ ನಟಿಸಿದ್ದಾರೆ ಮತ್ತು ಹಲವಾರು ಸೈಡ್ ಆ್ಯಕ್ಟರ್ಸ್ಗಳಾಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ನಿರ್ಮಾಪಕ ಅವರಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ದ ಕೇಸ್ ಡೈರಿ ಮೂವಿಯು ಯಾವ ಯಾವ ಲ್ಯಾಂಗ್ವೇಜಲ್ಲಿ ಬಿಡುಗಡೆಯಾಗಿದೆ ಅಂತಾರೆ, ಮೇನಾಗಿ ಮಲಯಾಳಂನಲ್ಲಿ ಬಿಡುಗಡೆಯಾಗಿದೆ ಮತ್ತು ತೆಲುಗಿನಲ್ಲಿ ಬಿಡುಗಡೆಯಾಗಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು OTTಯಲ್ಲಾಗಿರ್ಬೋದು ಮತ್ತು ಹಲವಾರು ಪ್ಲ್ಯಾಟ್ಫಾರ್ಮಲ್ಲಾಗಿರ್ಬೋದು ಮೂವಿಯು ತೆರೆಗೊಂಡಿದೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು OTTಯಲ್ಲೂ ಕೂಡ ಸದ್ಯಕ್ಕೆ ರಿಲೀಸ್ ಆಗ್ತಿದೆ ಅಂತ ನಾವು ಕೂಡ ಹೇಳ್ಬೋದು ಗೈಸ್. ಮತ್ತು ದ ಕೇಸ್ ಡೈರಿ ಮೂವಿಯ ಯಾವ ಯಾವ ಬಜೆಟ್ಗಳು ಎಷ್ಟಾಗಿದೆ ಅಂತಂದರೆ, ಈ ಮೂವಿಯ ಬಜೆಟ್ ಆಗಿರ್ಬೋದು ಮತ್ತು ಕಲೆಕ್ಷನ್ ಆಗಿರ್ಬೋದು ಎಲ್ಲೂ ಕೂಡ ರಿವೀಲ್ ಮಾಡಿಲ್ಲ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ದ ಕೇಸ್ ಡೈರಿ ಮೂವಿಯ ಒಂದು ಲೈನ್ ಸ್ಟೋರಿ ನೋಡೋದಾದರೆ, ಈ ಮೂವಿಯಲ್ಲಿ ಒಂದು ಕೇಸ್ ಇರುತ್ತೆ ಗೈಸ್. ಅಂದರೆ ಪೊಲೀಸ್ ಅವರ ಮಗ ಒಂದು ಕೊಲೆಯನ್ನು ಕೂಡ ಮಾಡಿರ್ತಾನೆ. ಆ ಕೊಲೆಯಿಂದ ಯಾರ್ಯಾರು ಇರ್ತಾರೆ ಮತ್ತು ಆ ಕೊಲೆಗೋಸ್ಕರ ಯಾರ್ಯಾರು ಇನ್ವಾಲ್ವ್ ಆಗಿರ್ತಾರೆ ಮತ್ತು ಈ ಮೂವಿಯಲ್ಲಿ ಫ್ರೆಂಡ್ಶಿಪ್ ಯಾವ ರೀತಿ ಒಂದು ವ್ಯಾಲ್ಯೂನ ಕೂಡ ಕೊಡ್ತಾರೆ ಮತ್ತು ಫ್ರೆಂಡ್ಶಿಪ್ಪಿಂದ ಮತ್ತು ಫ್ಯಾಮಿಲಿಗೆ ಯಾವ ರೀತಿ ಒಂದು ಎಫೆಕ್ಟ್ ಆಗುತ್ತೆ ಅಂತ ನಾವು ಕೂಡ ಈ ಮೂವಿಯಲ್ಲಿ ತೋರಿಸಿದ್ದಾರೆ ಗೈಸ್. ಅಂದರೆ ದ ಕೇಸ್ ಡೈರಿ ಅಂತಾರೆ, ಒಬ್ಬ ಪೊಲೀಸ್ ಇರ್ತಾನೆ ಗೈಸ್. ಆ ಪೊಲೀಸ್ ಏನಪ್ಪ ಅಂತಂದರೆ ಜನರಿಗಾಗಿ ತನ್ನ ಕಷ್ಟಗಳನ್ನೆಲ್ಲ ಕೂಡ ಪಕ್ಕಕ್ಕಿಟ್ಟು ತಾನು ಜನರಿಗಾಗಿ ಒಂದು ಸಹಾಯನ ಕೂಡ ಮಾಡ್ತಾ ಇರ್ತಾನೆ. ಆ ಸಹಾಯ ಮಾಡ್ತಾ ಇದ್ದಾಗ ಏನಾಗುತ್ತೆ ಅಂತಾರೆ, ಅವ್ರ ಮನೆಗೆ ಒಂದು ಹುಡುಗ ಅಂತಾರೆ ನೆಂಟರಾಗಿ ಅವರನ್ನು ಕರ್ಕೊಂಡು ಬರ್ತಾರೆ. ಅಂದರೆ ರಿಯಲ್ ಅವನಿಗೆ ಗೊತ್ತಿರೋದಿಲ್ಲ ಇವನ ಮಗ ಅಂತ ಕೂಡ. ಅವನೇನು ಮಾಡ್ತಾ ಇರ್ತಾನೆ, ಒಂದು ಕೇಸಲ್ಲಿ ಇನ್ವಾಲ್ವ್ ಆಗ್ಬಿಟ್ಟಿರ್ತಾನೆ. ಇವನಿಂದ ಯಾರ್ಯಾರು ಇರ್ತಾರೆ ಮತ್ತು ಇವನು ಏನಕ್ಕೆ ಈ ರೀತಿ ಇದ್ದಾನೆ ಮತ್ತು ಇವನು ಏನು ಮಾಡ್ತಿದ್ದಾನೆ ಅಂತ ಕೂಡ ಎಲ್ಲ ಸರ್ಚ್ ಮಾಡ್ತಾ ಇರ್ತಾರೆ. ಮತ್ತು ಅಲ್ಲಿ ಏನಾಗುತ್ತೆ ಅಂತಾರೆ, ಆ ಹುಡುಗನ ಲವರು ಕೂಡ ಅಲ್ಲಿ ಬರ್ತಾರೆ ಗೈಸ್. ಆ ಹುಡುಗನ ಲವರು ಕೂಡ ಬಂದಾಗ ಏನಾಗುತ್ತೆ, ಅಲ್ಲಿ ತಿರ್ಗಾ ಕೂಡ ಅವರು ಕೂಡ ಒಂದು ರೀತಿ ಹಿಂಸೆಗ್ತಾರೆ ಮತ್ತು ಅವರು ಕೂಡ ಒಂದು ಫೈಟಿಂಗಲ್ಲಿ ಇದು ಮಾಡ್ತಾರೆ. ಅಂತಾರೆ ಇಂಟರ್ಲ್ ಆದಮೇಲೆ ಒಂದು ಫೈಟಿಂಗ್ ಆಗುತ್ತೆ ಗೈಸ್. ಅಂತಾರೆ ಹುಡುಗಿನೂ ಕೂಡ ಒಂದು ಫೈಟಿಂಗ್ ಮಾಡ್ಬೋದು ಅಂತ ಕೂಡ ಈ ಮೂವಿಯಲ್ಲಿ ತೋರಿಸಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಎಡಿಟಿಂಗ್ಸ್ಗಳಾಗಿರ್ಬೋದು ಮತ್ತು ಸಾಂಗ್ಸ್ಗಳಾಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು ಡೈಲಾಗ್ಗಳಾಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿಯಾಗಿ ಒಂದು ಲೈಫ್ ಸ್ಟೋರಿಯಾಗಿ ಮೂವಿಯನ್ನು ಬಿಡುಗಡೆ ಮಾಡಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಬಿಡುಗಡೆ ಮಾಡಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು ಗಾಯ್ಸ್. ಮತ್ತು ಈ ದ ಕೇಸ್ ಆಫ್ ಡೈರಿ ಮೂವಿಯು ಒಂದು ಎಂಟರ್ಟೈನ್ಮೆಂಟ್ ಮೂವಿಯಾಗಿ ಒಂದು ಫ್ಯಾಮಿಲಿ ಸ್ಟೋರಿಯಾಗಿ ಮೂವಿಯನ್ನು ಬಿಡುಗಡೆ ಮಾಡಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು ಗಾಯ್ಸ್. ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.